ನಿಮ್ಮ ಡೈಲಿ ಲೈಫಲ್ಲಿ ಟಾಟಾದ ಯಾವ್ದಾನ ಒಂದು ಪ್ರಾಡಕ್ಟು ಇದ್ದೇ ಇರುತ್ತೆ. ಬೆಳಿಗ್ಗೆ ಕುಡಿಯೋ ಟೀ ಇಂದ ಹಿಡಿದು ಏರ್ಲೈನ್ಸ್ ತನಕ ರೋಡಲ್ಲಿ ಇವ್ರ ಗಾಡಿಗಳಂತೂ ನೋಡೇ ಇರ್ತೀರಾ. ಈ ಸಕ್ಸಸ್ಫುಲ್ ಕಂಪ್ನಿ ರಾತ್ರೋರಾತ್ರಿ ಆಗಿದ್ದಲ್ಲ, 200 ವರ್ಷ ತಗೊಂಡಿದ್ದಾರೆ ಈ ಸಕ್ಸಸ್ಫುಲ್ ಕಂಪ್ನಿನ ಬಿಲ್ಡ್ ಮಾಡಕ್ಕೆ. Tata Group has pioneered multiple industries in India and remains a market leader in most of them. ಇಷ್ಟು ದೊಡ್ಡ ಎಂಪೈರ್ ನ ಸ್ಟೋರಿ ಸ್ಟಾರ್ಟ್ ಆಗುತ್ತೆ 1822 ಅಲ್ಲಿ. ಗುಜರಾತ್ ನ ಪಾರ್ಸಿ ಫ್ಯಾಮಿಲಿಯಲ್ಲಿ ಹುಟ್ಟುತ್ತಾರೆ ನಸರ್ವಾನ್ಜಿ ಟಾಟಾ. ಇವರು ಲೈಫ್ ಅಲ್ಲಿ ಏನಾದ್ರು ಅಚೀವ್ ಮಾಡಬೇಕು ಅಂತ 20 ಇಯರ್ಸ್ ಇರಬೇಕಾದ್ರೆ ಗುಜರಾತ್ ಇಂದ ಮುಂಬೈಗೆ ಶಿಫ್ಟ್ ಆಗ್ಬಿಡ್ತಾರೆ. ಅದು ಫುಲ್ ಫ್ಯಾಮಿಲಿ ಅವ್ರ ಜೊತೆ. ಆ ಟೈಮಲ್ಲಿ ಚೈಲ್ಡ್ ಮ್ಯಾರೇಜ್ ತುಂಬಾ ಕಾಮನ್ ಆದ್ರಿಂದ 20 ವರ್ಷಕ್ಕೆ ಅವ್ರಿಗೆ ಮದುವೆ ಆಗಿ ಆಲ್ರೆಡಿ ಒಬ್ಬ ಮಗ ಇರ್ತಾನೆ. ಮುಂಬೈಗೆ ಬಂದು ಸ್ಟ್ರಗಲ್ ಮಾಡಿ ಅವ್ರದೇ ಒಂದು ಸ್ವಂತ ಕಾಟನ್ ಫ್ಯಾಕ್ಟ್ರಿನ ಓಪನ್ ಮಾಡ್ತಾರೆ. ಅವ್ರ ಲೈಫ್ ನ ಮೇನ್ ಗೋಲ್ ಆಗಿರುತ್ತೆ ಅವ್ರ ಮಗ ಜಮ್ಶೇದ್ಜಿ ಟಾಟಾ ಅವ್ರಿಗೆ ಒಂದು ಒಳ್ಳೆ ಇಂಗ್ಲಿಷ್ ಎಜುಕೇಶನ್ ನ ಕೊಡ್ಸೋದು. ಒಂದ್ ಕಡೆ ಕಾಟನ್ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರುತ್ತೆ, ಈ ಕಡೆ ಜಮ್ಶೇದ್ಜಿ ಟಾಟಾ ಅವ್ರ ಎಜುಕೇಶನ್ ಮುಗಿಸಾದ್ಮೇಲೆ ಅವ್ರ ಬಿಸ್ನೆಸ್ ಎಕ್ಸ್ಪಾನ್ಷನ್ ಗೋಸ್ಕರ ಅವ್ರನ್ನ ಹಾಂಗ್ಕಾಂಗ್ ಕಳಿಸ್ತಾರೆ. ತಲೆಯಲ್ಲಿ ಯಾವುದೇ ಫ್ಯಾನ್ಸಿ ಪಿಕ್ಚರ್ ನ ಇಮ್ಯಾಜಿನ್ ಮಾಡ್ಕೊಳಕ್ ಹೋಗ್ಬೇಡಿ. ಈ ತರ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವ್ರ ಮಗನ್ನ ಬಿಸ್ನೆಸ್ ಕ್ಲಾಸ್ ಅಲ್ಲಿ ಕೂರಿಸಿ ಏರೋಪ್ಲೇನ್ ಅಲ್ಲಿ ಕಳ್ಸೋ ಹಂಗೆ. ನಾನ್ ಸ್ಟೋರಿ ಹೇಳ್ತಾ ಇರೋದು 1859 ಅಲ್ಲಿ. ಏರೋಪ್ಲೇನ್ ಗಳು ರೆಡಿ ಆಗಕ್ಕೆ ಇನ್ನ ಟೈಮ್ ಇದೆ. ಜಮ್ಶೇದ್ಜಿ ಟಾಟಾ ಅವರು ಅವ್ರ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡಕ್ಕೆ ಶಿಪ್ ಅಲ್ಲಿ ಹೋಗ್ತಾರೆ. ಜಮ್ಶೇದ್ಜಿ ಟಾಟಾ ಅವರು ಅವ್ರ ತಂದೆ ತರ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ತಾರೆ. 3 ಕಾಂಟಿನೆಂಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದು ಇಂಡಿಯಾ ಅಲ್ಲಿ ಎಲ್ಲಾ ಕಡೆನೂ ಅವ್ರ ಕಾಟನ್ ಫ್ಯಾಕ್ಟ್ರಿನ ಓಪನ್ ಮಾಡ್ತಾರೆ. ಅದ್ರ ಜೊತೆಗೆ ಇಂಡಿಯಾದ ಫಸ್ಟ್ ಸ್ಟೀಲ್ ಫ್ಯಾಕ್ಟ್ರಿ ಹಾಕ್ತಾರೆ. ಅದ್ರ ಜೊತೆಗೆ ಒಂದು 5 ಸ್ಟಾರ್ ಹೋಟೆಲ್. ಇದ್ರ ಮಧ್ಯದಲ್ಲಿ 1861 ನಲ್ಲಿ ಸಿವಿಲ್ ವಾರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಜಮ್ಶೇದ್ಜಿ ಟಾಟಾ ಅವ್ರು ನೋಡ್ತಾರೆ ಈ ವಾರ್ ಇಂದ USA ಇಂದ UK ಗೆ ಬರ್ತಿದ್ದ ಕಾಟನ್ ಸಪ್ಲೈ ಸ್ಟಾಪ್ ಆಗಿರೋದನ್ನ. ಇದನ್ನೇ ಅವ್ರ ಅಡ್ವಾಂಟೇಜ್ ಆಗಿ ತಗೊಂಡು ಇಂಡಿಯಾ ಇಂದ UK ಗೆ ಡಬಲ್ ಪ್ರೈಸ್ ಅಲ್ಲಿ ಕಾಟನ್ ಸಪ್ಲೈ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದು ಅಲ್ಲದೆ ಬಿಸ್ನೆಸ್ ಸ್ವಲ್ಪ ಜೋರಾಗಿ ನಡೀತಾ ಇದ್ದಂಗೆನೆ ಲಂಡನ್ ಅಲ್ಲೂ ಒಂದು ಟಾಟಾ ಕಂಪ್ನಿನ ಸೆಟಪ್ ಮಾಡ್ತಾರೆ. ಬಿಸ್ನೆಸ್ ಅಂದ್ಮೇಲೆ ಅಪ್ ಅಂಡ್ ಡೌನ್ ಇದ್ದೇ ಇರುತ್ತೆ. 4 ವರ್ಷ ಆದ್ಮೇಲೆ ಈ ಸಿವಿಲ್ ವಾರ್ ನಿಂತ್ಕೊಂಡ್ಬಿಡುತ್ತೆ. ಮತ್ತೆ US ಇಂದ ಕಾಟನ್ ಸಪ್ಲೈ ಸ್ಟಾರ್ಟ್ ಆಗುತ್ತೆ. ಆದ್ರೆ ಇದು ಜಮ್ಶೇದ್ಜಿ ಟಾಟಾ ಅವ್ರಿಗೆ ಒಂದು ತೊಂದರೆಗೆ ಬರುತ್ತೆ. ಯಾಕೆಂದ್ರೆ ಇನ್ವೆಸ್ಟರ್ಸ್ ಗಳು ದುಡ್ಡು ವಾಪಸ್ ಕೇಳಕ್ ಸ್ಟಾರ್ಟ್ ಮಾಡಿರ್ತಾರೆ. ಕೊನೆಗೆ ಜಮ್ಶೇದ್ಜಿ ಟಾಟಾ ಅವ್ರದೇ ಕಂಪ್ನಿಯಲ್ಲಿ 20 ಪೌಂಡ್ಸ್ಗೆ ಕೆಲಸ ಮಾಡ್ಬೇಕಾಗಿ ಬರುತ್ತೆ. ಬರೋ ಪ್ರಾಬ್ಲಮ್ನೆಲ್ಲ ಸಕ್ಸಸ್ಫುಲ್ ಆಗಿ ಸಾಲ್ವ್ ಮಾಡ್ಕೊಂಡು ಬಂದ ಜಮ್ಶೇದ್ಜಿ ಟಾಟಾ ಅವರ ಡ್ರೀಮ್ಸು ಚಿಕ್ಕದಾಗಿರ್ಲಿಲ್ಲ. ಆ ಟೈಮಲ್ಲಿ ಅವ್ರಿಗಿದ್ದ ಐಡಿಯಾಗಳು ರೆವಲ್ಯೂಷನರಿ ಆಗಿತ್ತು. ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಓಪನ್ ಮಾಡೋದಿತ್ತು. ಇಂಡಿಯಾದಲ್ಲಿ ಬೆಸ್ಟ್ ಎಜುಕೇಶನ್ ಸೆಂಟರ್ಸ್ ಓಪನ್ ಮಾಡೋದಿತ್ತು. ಸ್ಟೀಲ್ ಪ್ಲಾಂಟ್ ಮತ್ತೆ 5 ಸ್ಟಾರ್ ಹೋಟೆಲ್ ಓಪನ್ ಮಾಡೋದಾಗಿತ್ತು. ಯಾಕೆಂದ್ರೆ ಆ ಟೈಮಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಸ್ಗಳಲ್ಲಿ ಇಂಡಿಯನ್ಸ್ನ ಬಿಟ್ಕೊಂತಾ ಇರಲಿಲ್ಲ. ಆದರೆ ಅನ್ಫಾರ್ಚುನೇಟ್ಲಿ ಅವ್ರ ಟೈಮ್ ಅಷ್ಟರಲ್ಲಿ ಅವರು ಒಂದು ಟಾಟಾ ಹೋಟೆಲ್ನಷ್ಟೇ ಓಪನ್ ಮಾಡೋಕ್ಕಾಗಿದ್ದು. ಆದರೆ ಅವರ ಮಿಕ್ಕಿದ್ದು 3 ಪ್ರಾಜೆಕ್ಟ್ ಕೆಲಸ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನೆಕ್ಸ್ಟು ಅವ್ರ ಮಗ ದೊರಾಬ್ಜಿ ಟಾಟಾ ಆ 3 ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1910 ಅಷ್ಟರಲ್ಲಿ ಸ್ಟೀಲ್ ಫ್ಯಾಕ್ಟ್ರಿ ರೆಡಿ ಆಗೋದು ಅಲ್ಲದೆ ಸ್ಟೀಲ್ ಪ್ರೊಡಕ್ಷನನ್ನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇದೇ ಟೈಮಲ್ಲಿ ವರ್ಲ್ಡ್ ವಾರ್ 1 ಸ್ಟಾರ್ಟ್ ಆಗಿರುತ್ತೆ. ಈ ಕಡೆ ಬ್ರಿಟಿಷ್ ಅವ್ರಿಗೆ ಸ್ಟೀಲ್ ಬೇಕಾಗಿರುತ್ತೆ. ಈ ತರ ಟಾಟಾ ಸ್ಟೀಲ್ ದೇಶದ ನಂಬರ್ 1 ಸ್ಟೀಲ್ ಸಪ್ಲೈಯರ್ಸ್ ಆಗ್ಬಿಡ್ತಾರೆ. ಬ್ರಿಟಿಷ್ ಅವರು ವಾರ್ ಟ್ಯಾಂಕ್ಸ್ನ ರೆಡಿ ಮಾಡೋದಕ್ಕೆ ಟಾಟಾ ಸ್ಟೀಲ್ನ ಯೂಸ್ ಮಾಡೋರು. ವೆಪನ್ಸ್ಗಳು ಮಾಡೋಕ್ಕೆ, ರೈಲ್ವೆ ಟ್ರ್ಯಾಕ್ಸ್ಗಳು ಮಾಡೋಕ್ಕೆ. ಅದು ಅಲ್ಲದೆ ಆ ಟೈಮಲ್ಲಿ ಒಬ್ಬ ಬ್ರಿಟಿಷ್ ಪೊಲಿಟಿಷಿಯನ್ನು ಟಾಟಾ ಸ್ಟೀಲ್ ಸೇವ್ಡ್ ಅಸ್ ಅಂತ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡ್ಬಿಡ್ತಾನೆ. ಟಾಟಾ ಸ್ಟೀಲ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ಬಾಂಬ್ ಬಿದ್ರೂ ನಮ್ಮ ಟ್ಯಾಂಕರ್ಸ್ ಗಳಿಗೆ ಏನೂ ಆಗ್ತಾ ಇಲ್ಲ ಅಂತ. ಇದರಿಂದ ಟಾಟಾದ ರೆಪ್ಯುಟೇಷನ್ ಜಾಸ್ತಿ ಆಗಿ ಅವ್ರ ಬಿಸ್ನೆಸ್ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಹೊಟ್ಟೋಗುತ್ತೆ. 1914 ಅಷ್ಟರಲ್ಲಿ ಟಾಟಾ ಅಂಡರ್ ಅಲ್ಲಿ 14 ಕಂಪ್ನೀಸ್ಗಳು ಬರೋದು. ದೊರಾಬ್ಜಿ ಟಾಟಾ ಅವರು 1938 ತನಕ ಬಿಸ್ನೆಸ್ ನೋಡ್ಕೊಂತಾರೆ. ಇದಾದ್ಮೇಲೆ ಅವರ ದೂರದ ಕಸಿನ್ ಜಹಂಗೀರ್ ರತನ್ ಟಾಟಾ ಅವರು ಟೇಕ್ ಓವರ್ ಮಾಡ್ಕೊಂತಾರೆ. JRD ಟಾಟಾ ಅವರು ಫ್ರಾನ್ಸ್ ಅಲ್ಲಿ ಹುಟ್ಟು ಬೆಳೆದಿದ್ದು. ಇವರು ಪೈಲಟೂ ಆಗಿದ್ರು. ಇವರ ಪ್ಯಾಷನ್ ಬಂದು ಏರೋಪ್ಲೇನ್ ಓಡಿಸೋದಾಗಿತ್ತು. ಇದರಿಂದ ಸ್ಟಾರ್ಟ್ ಆಗುತ್ತೆ ಟಾಟಾ ಏರ್ಲೈನ್ಸ್. ಮುಂದೆ ಹೋಗ್ತಾ ಇದ್ರ ಹೆಸರನ್ನ ಚೇಂಜ್ ಮಾಡಿ ಏರ್ ಇಂಡಿಯಾ ಅಂತ ಇಡ್ತಾರೆ. ನಾನು ಇಷ್ಟು ಹೇಳಿದ ಕತೆ ಇಂಡಿಪೆಂಡೆನ್ಸ್ಗೂ ಮುಂಚೆದು. 1947 ನಲ್ಲಿ ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಾದ್ಮೇಲೆ ನೆಹರು ಅವರು ಎಲ್ಲಾ ಪ್ರೈವೇಟ್ ಕಂಪ್ನಿಗಳನ್ನು ನ್ಯಾಷನಲೈಸ್ ಮಾಡ್ಬಿಡ್ತಾರೆ. ಅಂದ್ರೆ ಎಲ್ಲಾ ಪ್ರೈವೇಟ್ ಕಂಪ್ನಿಗಳನ್ನೂ ಈಗ ಗೌರ್ಮೆಂಟ್ ನೋಡ್ಕೊಳಂಗಾಗುತ್ತೆ. ನೆಹರು ಅವರು ಏರ್ ಇಂಡಿಯಾನ ನ್ಯಾಷನಲೈಸ್ ಮಾಡ್ಕೊಂಡಾದ್ಮೇಲೆ JRD ಟಾಟಾ ಅವ್ರಿಗೆನೆ ನೀವೇ ಲೀಡ್ ಮಾಡಿ ಅಂತ ಹೇಳ್ತಾರೆ. JRD ಟಾಟಾ ಅವರು ಬರೀ ಇಂಡಿಯನ್ ಏರ್ಲೈನ್ಸ್ ಅಲ್ಲದೆ ಬೇರೆ ಸೆಕ್ಟರ್ಸ್ಗಳಲ್ಲೂ ಇವ್ರ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1945 ಅಲ್ಲಿ ಲೋಕೋಮೋಟಿವ್ ಇಂಜಿನ್ಸ್ನ ರೆಡಿ ಮಾಡ್ತಾರೆ. 1968 ಅಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನ ಓಪನ್ ಮಾಡ್ತಾರೆ. TCS ಎಲೆಕ್ಟ್ರಾನಿಕ್ ಡೇಟಾ ಪ್ರೊಸೆಸಿಂಗ್ ಸರ್ವಿಸಸ್ನ ಪ್ರೊವೈಡ್ ಮಾಡೋರು ಇವರು. ಇದಾದ್ಮೇಲೆ ಕ್ಯಾನ್ಸರ್ ರಿಸರ್ಚ್ ಅಂಡ್ ಟ್ರೀಟ್ಮೆಂಟ್ ಸೆಂಟರ್, ಸಾಲ್ಟ್ ಬಿಸ್ನೆಸ್,
ಟಾಟಾ ಎಲೆಕ್ಟ್ರಾನಿಕ್ಸ್, JRD ಟಾಟಾ ಅವರು 52 ಇಯರ್ಸ್ ಟಾಟಾ ಕಂಪ್ನಿನ ನೋಡ್ಕೊಂತಾರೆ. ಈ ಟೈಮ್ ಅಷ್ಟರಲ್ಲಿ ಟಾಟಾ ಗ್ರೂಪ್ ಅಂಡರ್ ಅಲ್ಲಿ 95 ಕಂಪನೀಸ್ ಬರೋದು. ಆದ್ರೆ 1969 ಅಲ್ಲಿ ಇಂಡಿಯನ್ ಗವರ್ಮೆಂಟ್ ಅವರು ಮೊನೋಪೊಲಿಸ್ಟಿಕ್ ಮತ್ತೆ ರೆಸ್ಟ್ರಿಕ್ಷನ್ ಟ್ರೇಡ್ ನ ಪಾಸ್ ಮಾಡ್ತಾರೆ. ಇದ್ರ ಡೈರೆಕ್ಟ್ ಎಫೆಕ್ಟ್ ಟಾಟಾ ಅವ್ರ ಮೇಲೆ ಆಗುತ್ತೆ. ಇಂಡಿಯನ್ ಗವರ್ಮೆಂಟ್ ಅವ್ರಿಗೆ ಭಯ ಇರುತ್ತೆ, ಎಲ್ಲಿ ಒಂದು ಕಂಪನಿ ಇಷ್ಟೊಂದು ದೊಡ್ಡದಾಗಿ ಎಲ್ಲ ಅವ್ರ ಕಂಟ್ರೋಲ್ ತಗೊಂಡ್ಬಿಡ್ತಾರೆ ಅಂತ. ಆದ್ರೂ JRD ಟಾಟಾ ಅವರು ಟಾಟಾನ ಇನ್ನ ದೊಡ್ಡದೇ ಮಾಡ್ತಾ ಹೋದ್ರು. ಅದೇಂಗಪ್ಪ ಅಂದ್ರೆ ಯಾವಾಗ ಟಾಟಾದ ಸಬ್ಸಿಡಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಈ ಕಡೆ ಟಾಟಾ ಸನ್ಸ್ ನ ಓನರ್ಶಿಪ್ ನ ಕಮ್ಮಿ ಮಾಡ್ತಾ ಹೋಗ್ತಾರೆ. ಈ ತರ ಇವ್ರ ಹೊಸ ಕಂಪನಿಗಳು ಮೊನೋಪೊಲಿ ಆಗ್ತಿರ್ಲಿಲ್ಲ. ಆದ್ರೆ ಓವರ್ ದ ಕೋರ್ಸ್ ಆಫ್ ಪೀರಿಯಡ್ ಈ ಐಡಿಯಾ ಬಿಸ್ನೆಸ್ ಗೆ ಲಾಸ್ ತಗೊಂಡ್ಬರುತ್ತೆ. ನೆಕ್ಸ್ಟ್ ಯಾರು ಬಂದು ಬಿಸ್ನೆಸ್ ನ ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ರೋ ಅವ್ರ ಕೈಯಲ್ಲಿ ನೋಡ್ಕೊಳಕ್ ಆಗ್ತಿರ್ಲಿಲ್ಲ. ಫಾರ್ ಎಕ್ಸಾಂಪಲ್, ಅವರ ಒಂದು ಬಿಸ್ನೆಸ್ ನೆಲ್ಕೋ ಅಂತ ರೇಡಿಯೋ ಮ್ಯಾನುಫ್ಯಾಕ್ಚರ್ ಮಾಡೋರು. 1971 ಅಲ್ಲಿ ಒಂದು ಟೈಮಲ್ಲಿ 20% ಇರ್ತಿದ್ದ ನೆಲ್ಕೋ ಶೇರ್ಸು 2% ಬಂದು ಬೀಳುತ್ತೆ. ಸ್ಪೆಸಿಫಿಕ್ ಆಗಿ ಬರೀ ನಾವು ನೆಲ್ಕೋದೇ ಮಾತಾಡಿದ್ರೆ, ಜಮ್ಶೆಡ್ಜಿ ಟಾಟಾ ಅವರ ಮೊಮ್ಮಗನ್ನ ಕರ್ಕೊಂಬರ್ತಾರೆ ಈ ನೆಲ್ಕೋ ಬಿಸ್ನೆಸ್ನ ವಾಪಸ್ಸು ಟ್ರ್ಯಾಕ್ ತಗೊಂಬರಕ್ಕೆ. ಅವ್ರು ಬೇರೆ ಯಾರೂ ಅಲ್ಲ, ರತನ್ ಟಾಟಾ ಆಗಿರ್ತಾರೆ. ಇವರು 1962 ಇಂದಾನೆ ಫ್ಯಾಮಿಲಿ ಬಿಸ್ನೆಸ್ನ ಹ್ಯಾಂಡಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ರು. ಆದರೆ 1971 ಅಲ್ಲಿ ಇವ್ರಿಗೆ ನೆಲ್ಕೋದು ಅಸೈನ್ಮೆಂಟ್ ಕೊಡ್ತಾರೆ. ರತನ್ ಟಾಟಾ ಅವ್ರು ಬಂದು ರೇಡಿಯೋ ಮ್ಯಾನುಫ್ಯಾಕ್ಚರ್ನ ಸ್ಟಾಪ್ ಮಾಡಿಸಿ ಹೊಸ ಟೆಕ್ನಾಲಜಿ ಮೇಲೆ ಇನ್ವೆಸ್ಟ್ ಮಾಡಿದ್ರೇ ಒಳ್ಳೇದು ಅಂತ ಸ್ಯಾಟಲೈಟ್ ಕಮ್ಯುನಿಕೇಷನ್ಸ್ ಮೇಲೆ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ. ಬರೀ 3 ವರ್ಷದಲ್ಲಿ ನೆಲ್ಕೋ ಬಿಸ್ನೆಸ್ನ ಟರ್ನ್ ಅರೌಂಡ್ ಮಾಡಿಬಿಡ್ತಾರೆ. 1975 ಅಷ್ಟರಲ್ಲಿ ನೆಲ್ಕೋ ಶೇರ್ಸ್ ಮತ್ತೆ 20% ಕೊಟ್ಟೋಗಿರುತ್ತೆ. ಆದರೆ ಇಂಡಿಯಾ ಅಲ್ಲಿ ಆ ಟೈಮಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ಬಿಡ್ತಾರೆ. ಅದರಿಂದ ನೆಲ್ಕೋ ಶೇರ್ಸ್ ಮತ್ತೆ ಕೆಳಗಿಳಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಅನ್ಫಾರ್ಚುನೇಟ್ಲಿ ಕೊನೆಗೆ ಈ ನೆಲ್ಕೋ ಕಂಪನಿನ ಮುಚ್ಚಬೇಕಾಗುತ್ತೆ. ಸೇಮ್ ಇದೇ ತರ ನಾಗ್ಪುರ್ನ ಕಾಟನ್ ಮಿಲ್ ಜಮ್ಶೆಡ್ಜಿ ಟಾಟಾ ಅವರು ಸ್ಟಾರ್ಟ್ ಮಾಡಿದ್ದು, ಅದನ್ನು ರಿವೈವ್ ಮಾಡೋ ಕೆಲಸ ಟಾಟಾ ಅವ್ರಿಗೆ ಕೊಟ್ಟಿರ್ತಾರೆ. ಅದು ಸಕ್ಸಸ್ ಆಗ್ತಾ ಆಗ್ತಾ ಕೊನೆಯಲ್ಲಿ ಹಂಗೆ ಉಳ್ಕೊಂಡ್ಬಿಡುತ್ತೆ. ಇಷ್ಟರಲ್ಲೇ ಟಾಟಾ ಗ್ರೂಪ್ನ ಸೀನಿಯರ್ ಮ್ಯಾನೇಜರ್ಗಳು ರತನ್ ಟಾಟಾ ಅವರ ಕೇಪಬಿಲಿಟಿನ ನೋಡಿರ್ತಾರೆ. ಇದನ್ನೆಲ್ಲ ನೋಡಿಕೊಂಡು 1991 ಅಲ್ಲಿ ರತನ್ ಟಾಟಾ ಅವ್ರನ್ನ ಟಾಟಾ ಗ್ರೂಪ್ನ ಚೇರ್ಮನ್ ಮಾಡಿಬಿಡ್ತಾರೆ. 1991 ಇದು ಅದೇ ಟೈಮು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಅವರು ಅನೌನ್ಸ್ ಮಾಡ್ತಾರೆ, ನಮ್ಮ ಇಂಡಿಯಾ ಲಿಬರಲೈಸ್ ಆಗ್ತಾ ಇದೆ ಅಂತ. ಅಂದ್ರೆ ನಮ್ಮ ಮಾರ್ಕೆಟ್ ಇಡೀ ಜಗತ್ಗೆ ಓಪನ್ ಮಾಡ್ತಾ ಇದೀವಿ ಅಂತ. ಇಂಡಿಯಾ ಫೈನಲ್ ಆಗಿ ಸೋಷಿಯಲಿಸ್ಟ್ ಮಾಡೆಲ್ನ ಬಿಟ್ಟು ಕ್ಯಾಪಿಟಲಿಸ್ಟ್ ಮಾಡೆಲ್ ಕಡೆಗೆ ತಿರುಗುತ್ತೆ. ಇದಾಗಿದ ತಕ್ಷಣ ರತನ್ ಟಾಟಾ ಅವರು ಇಂಗ್ಲೆಂಡ್ ಅಲ್ಲಿ ಟೆಟ್ಲಿ ಟೀ ಅಂತ ಬರುತ್ತೆ, ಆ ಕಂಪನಿನ ಅಕ್ವೈರ್ ಮಾಡ್ಕೊಂತಾರೆ. $12 ಬಿಲಿಯನ್ ಇದನ್ನ ಅಕ್ವೈರ್ ಮಾಡ್ಕೊಂತಾರೆ. ಈ ಕಡೆ ಯುರೋಪ್ ಅಲ್ಲಿ ಕೋರಸ್ ಅಂತ ಸ್ಟೀಲ್ ಜಾಯಿಂಟ್ ಅದನ್ನು ಅಕ್ವೈರ್ ಮಾಡ್ಕೊಂತಾರೆ. ಇದೇ ತರ ಜಾಗ್ವಾರ್ ಮತ್ತೆ ಲ್ಯಾಂಡ್ ರೋವರ್ ಇದ್ರದ್ದು ಒಂದು ಸ್ಪೆಷಲ್ ಸ್ಟೋರಿ ಇದೆ. ಈ ಕಾರ್ ಕಂಪ್ನಿ ಬಂದು UKದು. ಆದ್ರೆ ಈ ಕಂಪ್ನಿನ ಮಾರೋ ಟೈಮ್ ಬಂದಾಗ ಅಲ್ಲಿರೋ ಕೆಲ್ಸದವರೇ ಹೇಳ್ತಾರೆ, ಕಂಪ್ನಿನ ದಯವಿಟ್ಟು ಟಾಟಾ ಅವ್ರಿಗೆ ಮಾರ್ಬಿಡಿ ಅಂತ. ಟಾಟಾ ಗ್ರೂಪ್ನ ಇನ್ನೊಂದು ಫಿಲಾಸಫಿ ಬಂದು ಸೋಷಿಯಲ್ ಅಪ್ಲಿಫ್ಟ್ ಅಂತ. ಇದಕ್ಕೆ ಅಂತಾನೆ ನ್ಯಾನೋನ್ ಲಾಂಚ್ ಮಾಡ್ತಾರೆ. ಅದ್ರ ಹಿಂದೆನೂ ಒಂದು ಸ್ಟೋರಿ ಇದೆ. ಒಂದಿನ ರತನ್ ಟಾಟಾ ಅವರು ಟ್ರಾಫಿಕ್ ಅಲ್ಲಿ ನೋಡ್ತಾರೆ, ಮಳೆ ಬರ್ತಾ ಇರ್ಬೇಕಾದ್ರೆ ಒಂದು ಚಿಕ್ಕ ಫ್ಯಾಮಿಲಿಯಿಂದ 4 ಜನ ಒಂದೇ ಸ್ಕೂಟರ್ ಮೇಲೆ ಹೋಗ್ತಿರ್ತಾರೆ. ಇದನ್ನ ನೋಡಿ ಎಲ್ಲಾ ಲೋವರ್ ಮಿಡಲ್ ಕ್ಲಾಸ್ ಜನ ಅಫೋರ್ಡ್ ಮಾಡೋ ಅಂತ 1 ಲಕ್ಷದ ನ್ಯಾನೋ ತಗೊಂಡ್ಬರ್ತಾರೆ. ಇಡೀ ಜಗತ್ನ ಚೀಪೆಸ್ಟ್ ಕಾರ್. ಆದ್ರೆ ಅನ್ಫಾರ್ಚುನೇಟ್ ಆಗಿ ಇದ್ರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಫ್ಲಾಪ್ ಆಗ್ಬಿಡುತ್ತೆ. ಯಾಕೆಂದ್ರೆ ಈ ಕಾರ್ನ ಮಾರ್ಕೆಟಿಂಗ್ ಅಲ್ಲಿ ಹೇಳ್ತಾ ಇರ್ತಾರೆ ಚೀಪೆಸ್ಟ್ ಕಾರ್ ಅಂತ. ಇದರಿಂದ ಜನರ ತಲೆಗೆ ಬರಕ್ ಸ್ಟಾರ್ಟ್ ಆಗುತ್ತೆ, ಅಕಸ್ಮಾತ್ ಈ ಕಾರ್ನ ತಗೊಂಡ್ಬಿಟ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ಏನ್ ಹೇಳ್ಬೋದು, ಅಯ್ಯೋ ಚೀಪ್ ಕಾರ್ 1 ಲಕ್ಷದ್ದು ಅಂತ. ಆದ್ರೆ ಇದನ್ ಬಿಟ್ಟು ಟಾಟಾ ಹೆಸರಲ್ಲಿ ಇಲ್ಲದೆ ಇರೋ ಟಾಟಾ ಬಿಸ್ನೆಸ್ಗಳಿದೆ. ಅದ್ ಬಂದು ಇಂಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಸೈನ್ಸ್, ನಾಗ್ಪುರ್ ಅಲ್ಲಿರೋ ಕಾಟನ್ ಮಿಲ್ಸ್, ತಾಜ್ ಹೋಟೆಲ್, ಜಮ್ಶೇದ್ಪುರ್ ಅನ್ನೋ ಊರು ಏನಿದೆ ಅದನ್ನು ಜಮ್ಶೆಡ್ಜಿ ಟಾಟಾ ಅವ್ರ ಮೇಲೆ ಇಟ್ಟಿರೋದು. ಇದನ್ನು ಏನ್ ಟಾಟಾ ಅವ್ರು ಇಟ್ಕೊಂಡಿದ್ದಲ್ಲ, ಆಗಿನ ಟೈಮಲ್ಲಿ ಬ್ರಿಟಿಷ್ ವೈಸ್ ರಾಯ್ ಏನಿದ್ರು ಅವ್ರು ಕೊಟ್ಟಿದ್ದ ಹೆಸರಿದು. ನೀವು ನಿಮ್ಮ ಡೈಲಿ ಲೈಫಲ್ಲಿ ಯಾವ ಟಾಟಾ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ ಈಗಲೇ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.